ಮಾಡ್ತಾ ಇರೋದೆ ಕರೀಲಿಲ್ಲ ನಿಂತ್ಕೋ ಅಶ್ವಿನಿ ಮೇಡಮ್ ಅವ್ರನ್ನ. ಅದನ್ನೇ ಡ್ಯಾನ್ಸ್ ಮಾಡ್ತಾ ಇದ್ದೆ ನಾನು. ಈಗ ರೀಸೆಂಟಾಗಿ ಒಬ್ರಿಗೆ ಹೇಳ್ತಾರೆ, ನಿನಗೆ ತಾಕತ್ತಿದ್ರೆ ನಾನು 100 ಯೂಟ್ಯೂಬ್ ಚಾನಲ್ ಮಾಡ್ತೀನಿ, ನಿನಗೆ ತಾಕತ್ತಿದ್ರೆ ನನ್ನಷ್ಟು ಸಿನಿಮಾ ಮಾಡಿ ತೋರಿಸು ನಿನ್ನ ಲೈಫ್ ಟೈಮು ಅಂತ. ಮೇಡಮ್ ನಿಮಗೆ ಒಂದೇ ಒಂದು ಹೇಳ್ತೀನಿ, ನಾನು ಇಲ್ಲಿಗೆ ಬರೋ ಕಾರಣ ಒಂದು ಯೂಟ್ಯೂಬ್ ಚಾನಲ್ ಮಾಡಿಬಿಟ್ಟು ನಾನು ಅಲ್ಲಿ ಮಾಡೋದು ಕಂಟೆಂಟ್ಗಳೇ ನಾನು ಇಲ್ಲಿವರೆಗೂ ತಂದು ನಿಲ್ಸೈತೆ. ಈಗ ನಾನು ಅದೇ ಚಾಲೆಂಜ್ ನಿಮಗೆ ಮಾಡ್ತೀನಿ, ನೀವು ಒಂದೇ ಒಂದು ಯೂಟ್ಯೂಬ್ ಚಾನಲ್ ಮಾಡಿಬಿಟ್ಟು ಒಂದು ಒಳ್ಳೆ ಕಂಟೆಂಟ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ನಿಮ್ಮನ್ನು ನೀವು ಪ್ರೊಜೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಾಯ್ತದೆ. ಆಮೇಲೆ ನಾನು ಇನ್ನೊಂದು ಹೇಳ್ಬಿಡ್ತೀನಿ, ಚಾಲೆಂಜ್ ನಾನೇ ಹೇಳ್ತಾ ಇದ್ದೀನಿ ಚಾಲೆಂಜ್. ಅಚ್ಚಿಗಿಲ್ಲಿ ಬಣ್ಣದ ಚಂದನಿಂದ ಆಯ್ತಾ. ಕೆಲವರಲ್ಲಿ ಮಕ್ಕಳು ಕಾಣ್ತಾರೆ, ಅದಕ್ಕೆ ನಾನು ಪ್ರೀತಿ ಕೊಡ್ತೀನಿ ಅಂತ. ನನಗೂ ಕೆಲವರಲ್ಲಿ ಸ್ನೇಹಿತರು ಕಾಣ್ತಾರೆ, ಕೆಲವರಲ್ಲಿ ದೊಡ್ಡಪ್ತಿರು ಕಾಣ್ತಾರೆ, ಚಿಕ್ಕಪ್ತಿರು ಕಾಣ್ತಾರೆ, ಎಲ್ಲ ಕಾಣ್ತಾರೆ. ನಾವು ಅದನ್ನ ಮತ್ತೆ ಮಾತ್ರ ಮಕ್ಕಳು ಕಾಣ್ತಾರೆ, ಸ್ನೇಹಿತರು ಕಾಣ್ತಾರೆ ಅನ್ಬೋದು. ನಾವು ಮಾಡಿದ್ರೆ ಅದು ಗುಂಪುಗಾರಿಕೆ, ನೀವು ಮಾಡಿದ್ರೆ ಫ್ಯಾಮಿಲಿನಾ? ನೀವು ಮಾಡಿದ್ರೆ ಮಾತ್ರ ಬಾಂಧವ್ಯ, ನಾವು ಮಾಡಿದ್ರೆ ಗುಂಪುಗಾರಿಕೆನೆ ಮೇಡಮ್. ಸರಿ, ನೀನ್ ಗುಂಪುಗಾರಿಕೆ ಮಾಡ್ತಾ ಇಲ್ಲ. ಏನ್ರಿ ನಡೀತಾ ಇದೆ ಬಿಗ್ ಬಾಸ್ ಮನೇಲಿ? ಏನ್ ನಡೀತಿದೆ ಇಡೀ ಜಗತ್ತಿಗೆ ಗೊತ್ತು, ಹೇಳ್ರಿ. ಎಲ್ಲ ಗುಂಪುಗಾರಿಕೆ ಮಾಡ್ತಾ ಇಲ್ವೇನ್ರಿ? ನಿಮ್ಮಷ್ಟಿಲ್ಲ ಕಣ್ರಿ. ನೀವು ಅಷ್ಟೊತ್ತು ಮಾತಾಡೋದು ಎಲ್ಲ ಮರ್ಯಾದೆ. ಇದು ಬಿಗ್ ಬಾಸ್ ಇದನ್ನ ಸ್ವಲ್ಪ ಖಂಡಿಸಿ. ನೆಕ್ಸ್ಟ್ ಎಲ್ಲ ಕ್ಯಾಮ್ರಾಗೂ ಸಾರಿ ಕೇಳ್ಬೇಕು ಅವರು. ನನ್ನ ನೆಕ್ಸ್ಟ್ ಆಪ್ಷನ್ ಬಂದು, ಕೂತ್ಕೊ, ನಿನ್ನ ಹೆಸರು ಕರೀಲಿಲ್ಲ, ಬಾ ನೀನೇ ಆಯ್ತು. ಇನ್ನು ನೀನೇ ಆಸೆಪಟ್ಟ ಮೇಲೆ ಇನ್ನೇನು ಮಾಡೋಕ್ಕಾಯ್ತದೆ? ರಿಸಾ ಅವ್ರು ಅಂದ್ರೆ ರಿಸಾ ಅವರು ಒಂದು 3 ವಾರದ ಎಪಿಸೋಡ್ ನೋಡ್ಕೊಬಂದು ಏನು ಅನ್ಕೊಂಡಿದ್ದಾರೆ, ಇವ್ರ ಜೊತೆ ಸೇರಿದ್ರೆ ಕಾಮಿಡಿ ವರ್ಕ್ ಆಯ್ತದೆ, ಇವ್ರ ಜೊತೆ ಸೇರಿದ್ರೆ ಜಗಳ ವರ್ಕ್ ಆಯ್ತದೆ, ಇವ್ರ ಜೊತೆ ಸೇರಿದ್ರೆ ಫ್ರೆಂಡ್ಶಿಪ್ ವರ್ಕ್ ಆಯ್ತದೆ ಅಂತ. ಬಟ್ ಅದು ಯಾವುದೂ ವರ್ಕ್ ಆಗ್ತಾನೆ, ಇವರೇ ವರ್ಕ್ ಆಗಿಲ್ಲ. ಹಂಗಾಗಿ ಇವರು ವರ್ಕ್ ಆಗ್ದೇನೆ ಕೆಟಗರಿ ಗಾಡಿ ಥರ ಸೈಡಲ್ಲಿ ಇದ್ರು. ಆಮೇಲೆ ಮುಂಚೆ ಯಾವಾಗಲೂ ಒಂದ್ಸಲ ಹೇಳಿದ್ರು, ನನ್ನನ್ನು ಟ್ರಿಗರ್ ಮಾಡಬೇಡಿ ಮೇಡಮ್, ನಿಮ್ಮನ್ನ ಯಾರನ್ನೂ ಕಾಂಪಿಟೇಟ್ರಾಗೆ ತಗಕ್ಕೆ ರೆಡಿ ಇಲ್ಲ ಮೇಡಮ್, ಟ್ರಿಗರ್ ಮಾಡೋದಿಲ್ಲ. ನೆಕ್ಸ್ಟ್ ಅದು ನೀನು ಅವಾಗ ಏನೋ ಹೊಡೆದಲ್ಲ ನನಗೆ ತಮಾಸೆಗೆ ಅಂತಲ್ಲ, ಈಗ ಅದೇ ತಮಾಸೆಗೆ ನಾನೇನಾರು ಎತ್ತಿ ರಪ್ಪ ಅಂತ ನೀನು ಹೊಡೆದಿದ್ರೆ ನೀವು ತಗತ್ತಿದ್ರೆ ಮೇಡಮ್? ಸಿಂಪಲಾಗಿ ಹೇಳ್ತೀನಿ, ನೀವು ಮಾಡಿದ್ರೆ ಮಾತ್ರ ಬಾತ್ರೂಮ್ ಒಳಗಡೆ ಹೋಗ್ಬಿಟ್ಟೆ, ನಾನು ಕಾಮಿಡಿಯಾಗಿ ಮಾಡಿದೆ, ಬಕೆಟ್ ತಗೊಂಡು ಬಾತ್ರೂಮ್ ಒಳಗಡೆ ನೀರು ಬಿಡ್ದೇ ಕಾಮಿಡಿಯಾಗಿ ಮಾಡಿದೆ ಅಂತ. ನಾನು ಬಟ್ಟನೆ ಕಾಮಿಡಿಯಾಗೆ ತಂದಿದ್ದು ಮೇಡಮ್. ಚೀಪು ಅಂತಿರಲ್ಲ, ಈಗ ಚೀಫ್ ಯಾರು ಮೇಡಮ್? ನೀವು ಚೀಫು, ನಾನು ಚೀಪ್ ನೀವು ಮೇಡಮ್. ಆಮೇಲೆ ಇನ್ನೊಂದು ಏನೋ ಬನೀನ್ ಹಾಕೊಂಡು ನಾನು ಬಡವನ ಥರ ಪೋಟ್ರೆ ಮಾಡ್ತಾ ಇದೆಯಾ ಅಂತ. ಸರಿ ಮೇಡಮ್, ನಾನು ದೊಡ್ಡ ಶ್ರೀಮಂತನೇ, ಬಡವನೇ ಬನೀನ್ ಹಾಕಲ್ಲ ಮೇಡಮ್, ಶ್ರೀಮಂತನೂ ಬನೀನ್ ಹಾಕ್ತಾನೆ. ನಮ್ಮ ಅಪ್ಪ ಒಂದು IT ಕಂಪ್ನಿ ಇಟ್ಕೊಂಡವ್ರೆ, ನಮ್ಮ ಹತ್ರ ಒಂದು 500 ಸಿಪ್ಸ್ ಇದೆ, ಒಂದು 800 ಕೌಸ್ ಇದೆ. ಆಮೇಲೆ ಈ ಬೆಂಗಳೂರಲ್ಲಿ ಸದಾಶಿವನಗರದಲ್ಲಿ ಒಂದು 4 ಹೌಸ್ ಇದೆ, ಎಲ್ಲ ಇದೆ ಮೇಡಮ್, ಸೆಟಲ್ಡು. ಇದೇನು ಗೊತ್ತಾ, ಇದು ಗೋವಾ ಬನಿಯನ್, ಇದು 40,000. ಇದೇನು ಗೊತ್ತಾ, ಇಂಗ್ಲೆಂಡ್ ಪ್ಯಾಂಟು ಇದು. ಸರಿ, ಇದು ಒಗೆಯಂಗೆ ಇಲ್ಲ, ಸುಮ್ಮನೆ ಹಿಂಗೆ ಒದ್ರು ಬಿಟ್ರೆ ಕೊಳೆ ಎಲ್ಲ ಉದುರೋಯ್ತದೆ. ನೀವು ಯಾರಿಗೂ ಕಾಂಪಿಟೇಟ್ರ್ ಅಲ್ಲ ಮೇಡಮ್. ಕಾಂಪಿಟೇಟರ್ ಅಲ್ಲ